ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಪ್ರತಿಯೊಬ್ಬ ಸಾಧಕರ ವ್ಯಕ್ತಿಯ ಪರಿಚಯವನ್ನು ಪ್ರಾರಂಭಿಸಬೇಕು ಎಂಬ ಆಸಕ್ತಿಯಿಂದ ಇವತ್ತು ದೇಶದಲ್ಲೇ ನರೇಗಾ ಯೋಜನೆಯನ್ನು ಮುಖಾಂತರ ತಮ್ಮ ದುಡಿಮೆ ಮಹಿಳೆಯರು, ಅದರಲ್ಲಿ ಮಹಿಳೆಯರು ತಮ್ಮ ಸ್ವಂತಿಕೆಯ ದುಡಿಮೆ ಮುಖಾಂತರ ಬದುಕನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸುತ್ತಿರುವ ಸಾಹಸಗಾಥೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಯೋಜನೆಯು UPA ಸರ್ಕಾರ ಇದ್ದಾಗ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು UPA ಸರ್ಕಾರ ಇದ್ದಾಗ ಸನ್ಮಾನ್ಯ ಶ್ರೀ ಆರ್ಥಿಕ ಚಿಂತಕರು ಆಗಿರುವ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ CPM ಪಕ್ಷದ ಸೀತಾರಾಮ್ ಯೆಚೂರಿ, ಪ್ರಕಾಶ್ ಕಾರಟ್, ಬೃಂದಾ ಕಾರಟ್ ಅವರ ಸಲಹೆ ಮೇರೆಗೆ ಇಂಥ ಮಹತ್ತರದ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದಿರುವಂಥ ನರೇಗಾ ಕಾಮಗಾರಿಯು ಇಂದು ಅನೇಕ ಅಬಲೆ ಮತ್ತು ಅಸಹಾಯಕತೆಯ ಮಹಿಳೆಯರಿಗೆ ಹೇಗೆ ದುಡಿಮೆಗೆ ಕಾರಣವಾಯಿತು, ಅವರ ಬದುಕಿಗೆ ಹೇಗೆ ಆಶ್ರಯ ಆಯಿತು ಎಂಬ ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದೀನಿ. ಆ ಮಾಹಿತಿ ಉದ್ಯೋಗ ಖಾತ್ರಿ ಅಂದರೆ ನರೇಗಾ ಯೋಜನೆ ಮೇಲೆ ತಮ್ಮ ಮನೆತನದ ಆರ್ಥಿಕ ಮೂಲಗಳನ್ನು ಕಂಡುಕೊಂಡ ಬಗೆಯಲ್ಲಿ ದಿಟ್ಟ ಮಹಿಳೆಯಾದಂಥ ನಮ್ಮ ಶಾಪೂರಿನ ಜನಕ್ಕೆ ರಂಗಮಕ್ಕ ಎಂದು ಹೆಸರುವಾಸಿಯಾಗಿರುವ ಆ ಮಹಾತಾಯಿಯ ಬಗ್ಗೆ ಪರಿಚಯವನ್ನು ಇವತ್ತು ಈ ಚಾಲನೆ ಮುಖಾಂತರ ಮಾಡ್ತಾ ಇದ್ದೀನಿ. ವಿಧಿವಿಯ ಬಾಳಲ್ಲಿ ಭರವಸೆ ಮೂಡಿಸಿದ ನರೇಗಾವನ್ನು ಎಂಬುದು ಈ ರಂಗಮ್ಮನ ಪರಿಚಯ ತಲೆಬರವಾಗಿರುತ್ತದೆ. ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಸೈದಾಪುರ ಗ್ರಾಮದವರು ಆಗಿದ್ದ ನಾಗನಡಿ ಪಂಚಾಯಿತಿಗೆ ಒಳಪಡಿರುವ ಸೈದಾಪುರ ಗ್ರಾಮದವರಾಗಿರುವ ರಂಗಮ್ಮನವರು ನರೇಗಾದಲ್ಲಿ ಕೆಲಸ ನಿರ್ವಹಿಸಿದ ಸಾಹಸಗಾಥೆಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅವರ ಉದ್ಯೋಗ ಚೀಟಿ ಸಂಖ್ಯೆ 004/178 ಆಗಿರುತ್ತದೆ. ಯಾದಗಿರಿ ಜಿಲ್ಲೆ ಶಾಪೂರು ತಾಲೂಕಿನ ನಾಗನಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸೈದಾಪುರ ಗ್ರಾಮದ ರಂಗಮ್ಮ 7ನೇ ತರಗತಿಯವರೆಗೂ ಪ್ರಾಥಮಿಕ ಶಾಲಾ ಶಿಕ್ಷಣ ಪಡೆದು ನಿತ್ಯ ದುಡಿದು ಜೀವನ ನಡೆಸುವ ಬಡತನದ ಕುಟುಂಬದ ಆರ್ಥಿಕ ಸಮಸ್ಯೆ ರಂಗಮ್ಮನ ಶೈಕ್ಷಣಿಕ ಜೀವನಕ್ಕೆ ತಿಲಾಂಜಲಿ ನೀಡಿತು. ಮದುವೆಯ ಬಳಿಕ ಗಂಡ ಅಂಬ್ಲಯ್ಯನ ಜೊತೆ ಕೃಷಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡಲು ಆರಂಭಿಸಿ ಕುಟುಂಬ ನಿರ್ವಹಣೆಗೆ ಆಶ್ರಯ ಆದರು. ಮುಂದೆ ಮದುವೆಯಾಗಿ 18 ವರ್ಷ ಗಂಡನೊಂದಿಗೆ ಸುಖ ಸಂಸಾರ ನಡೆಸಿದ ರಂಗಮ್ಮನಿಗೆ ಆಕೆಯು ಎಂದೂ ಊಹೆ ಮಾಡಿಕೊಳ್ಳದ
ಒಂದು ದುರಂತ ಘಟನೆಯನ್ನು ಅಪ್ಪರಿಸಿಕೊಂಡಿತು. ಅದುವೇ 2017ರಲ್ಲಿ ಗಂಡ ತೀರಿಕೊಂಡ ಬಾಳಲ್ಲಿ ಕತ್ತಲೆ ಕವಿಯಿತು. ಅದುವೇ 2017ರಲ್ಲಿ ಗಂಡ ತೀರಿಕೊಂಡು ಬಾಳಲ್ಲಿ ಕತ್ತಲೆಯನ್ನು ಕವಿಯಿತು. ಆಗ ರಂಗಮ್ಮನಿಗೆ 3 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಸೇರಿ 5 ಜನ ಮಕ್ಕಳನ್ನು ಸಾಕಿ ಸಲುಹುವ ಮೂಲಕ ಸಂಸಾರದ ನೌಕೆ ಸಾಗಿಸುವ ಜೊತೆಗೆ ಮಕ್ಕಳಿಗೆ ಉಜ್ವಲ ಭವಿಷ್ಯ ರೂಪಿಸುವ ಗುರುತರ ಜವಾಬ್ದಾರಿ ರಂಗಮ್ಮನ ಮೇಲಿತ್ತು. ಇಂಥ ಸಂದರ್ಭದಲ್ಲೇ ಆ ಮಹಿಳೆಗೆ ಭಾರತ ದೇಶದಲ್ಲಿ ಅಸಹಾಯಕರಿಗೆ, ನಿರ್ಗತಿಕರಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಊರಲ್ಲೇ ನಿಮ್ಮ ಗ್ರಾಮ ಪಂಚಾಯಿತಿ ಅಧೀನದಲ್ಲಿರುವ ಊರುಗಳಲ್ಲೇ ಕೆಲಸವನ್ನು ತೆಗೆದುಕೊಂಡು ಉದ್ಯೋಗ ಖಾತ್ರಿ ಯೋಜನೆ ಇದೆ ಎಂಬ ಮಾಹಿತಿಯನ್ನು ಅವರಿಗೆ ದೊರೆತಿದ್ದು, ತನ್ನ ಕುಟುಂಬದ ಆಧಾರ ಸ್ತಂಭ ಪತಿ ತೀರಿ ಹೋದ ದುಃಖ, ಕುಟುಂಬದ ಬಡತನ, ಜೀವನ ನಿರ್ವಹಣೆಗಿರುವ 1 ಎಕರೆ ಕೃಷಿ ಭೂಮಿ ಇದ್ದು ಇಲ್ಲದಂತಾಗಿತ್ತು. 5 ಜನ ಮಕ್ಕಳನ್ನು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡುವುದು ಸವಾಲಾಗಿತ್ತು. ಕೃಷಿ ಕೂಲಿ ಕೆಲಸ ಮಾಡುತ್ತಾ ಬರುವ ಆದಾಯದಿಂದ ಕುಟುಂಬ ನಿರ್ವಹಣೆ ಕಷ್ಟಸಾಧ್ಯವಾಗಿತ್ತು. ಇಂಥ ಸಂದರ್ಭದಲ್ಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವವರಿಗೆ, ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಎಂಬುದು ಸ್ವಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 100 ದಿನಗಳ ಅಕುಶಲ ಕೂಲಿ ಕೆಲಸ ಕೊಡುತ್ತದೆ ಎಂಬುದು. ಹಾಗಾಗಿ ಇಂಥ ಸೌಲಭ್ಯದ ಸದುಪಯೋಗ ಪಡೆದು ಕೂಲಿ ಕೆಲಸ ಮಾಡುವ ಮೂಲಕ ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಎಂದು ನರೇಗಾ ಯೋಜನೆ ಕುರಿತು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಗಳ ಸಂಘಟಕರು ಗ್ರಾಮದಲ್ಲಿ ಸಭೆ ಮಾಡಿ ತಿಳಿಸುವ ಮೂಲಕ ರಂಗಮ್ಮನಿಗೆ ಈ ಉದ್ಯೋಗ ಖಾತ್ರಿ ಯೋಜನೆ ಮಾಹಿತಿ ದೊರೆಯಿತು. ಈ ಮಾಹಿತಿ ಯೋಜನೆ ದೊರೆತ ನಂತರ ರಂಗಮ್ಮಕ್ಕನು ಅಥವಾ ರಂಗಮ್ಮಳು ಈ ಯೋಜನೆಯಲ್ಲಿ ಕೆಲಸ ಮಾಡುತ್ತಾ ಅವಳಿಗೆ ಆರ್ಥಿಕತೆಯ ಆದಾಯವನ್ನು ನೇರವಾಗಿ ಅವಳ ಅಕೌಂಟಿಗೆ ಅಥವಾ ಅವಳ ಖಾತೆ ಸಂಖ್ಯೆಗೆ, ಅಂದರೆ ನರೇಗಾ ಯೋಜನೆಯಡಿ ಇಲ್ಲಿ ಇದುವರೆಗೆ ಕೂಲಿ ಕೆಲಸ ಮಾಡಿ 23,082 ರೂಪಾಯಿಗಳು ಪಡೆದಿದ್ದು, ಕೆಲವು ಬಾರಿ ನರೇಗಾ ಯೋಜನೆಯ ತಂತ್ರಾಂಶದ ತಾಂತ್ರಿಕ ಸಮಸ್ಯೆಯಿಂದ ಮಾನವ ದಿನಗಳು 0 ಆಗಿದ್ದು ಉಂಟು. ಈ ಆರ್ಥಿಕ ಸೋರ್ಸ್ನಿಂದ, ಆರ್ಥಿಕ ಮೂಲಗಳಿಂದ ಸದುಪಯೋಗ ಪಡೆದುಕೊಂಡಿರುವಂಥ ರಂಗಮ್ಮಳು ರೈತರು ಮಳೆಯಾಧಾರಿತ ಕೃಷಿ ಪದ್ಧತಿ ಅನುಸರಿಸುತ್ತಿರುವುದರಿಂದ ಸಮಯಕ್ಕೆ ಸರಿಯಾಗಿ ಮಳೆ ಬಂದರೆ ಮಾತ್ರ ಬೆಳೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ಸಿಗುತ್ತದೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದಿನಕ್ಕೆ 100 ರಿಂದ 150 ರೂಪಾಯಿ ಕೂಲಿ ಕೊಡ್ತಾರೆ. ಅದು ವರ್ಷ ಪೂರ್ತಿ ಕೆಲಸ ಇರಲ್ಲ. ಪ್ರತಿ ವರ್ಷ ಋತುಮಾನಕ್ಕೆ ಅನುಸಾರ ಹಳ್ಳಿಯಲ್ಲಿ ಸಿಗುವ ಕೂಲಿ ಕೆಲಸ ಮಾಡುತ್ತಾರೆ. ಕೃಷಿ ಕೆಲಸ ಇಲ್ಲದಾಗ ನರೇಗಾ ಯೋಜನೆಯಡಿ ಕೂಲಿ ಕೆಲಸಕ್ಕಾಗಿ ಅರ್ಜಿ ನಮೂನೆ 6 ಕೂಲಿ ಬೇಡಿಕೆ ಸಲ್ಲಿಸಿ 100 ಮಾನವ ದಿನಗಳ ಸದುಪಯೋಗ ಪಡೆದುಕೊಳ್ಳಲಾಗುತ್ತದೆ. ಇಂಥ ಯೋಜನೆಯನ್ನು 2014ನೇ ಸಾಲಿನಿಂದ ನರೇಗಾ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸ್ತಾ ಬಂದಿರುವ ರಂಗಮ್ಮನು ಸಾಗಿಸ್ತಾ ಬಂದಳು. ಇನ್ನು ಹೆಚ್ಚಿನ ಜನರಿಗೆ ನರೇಗಾ ಯೋಜನೆ ಕೂಲಿ ಕೆಲಸದ ಸೌಲಭ್ಯ ಕೊಡಿಸಬೇಕೆಂದು
2014 ಸಾಲಿನಿಂದ ನರೇಗಾ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ರಂಗಮ್ಮಳು ಈ ಯೋಜನೆಯನ್ನು ತಾನು ಸದುಪಯೋಗಪಡಿಸಿಕೊಂಡ ಹಾಗೆ ಇನ್ನು ಹೆಚ್ಚಿನ ಜನರಿಗೆ ನರೇಗಾ ಯೋಜನೆ ಕೂಲಿ ಕೆಲಸದ ಸೌಲಭ್ಯ ಕೊಡಿಸಬೇಕು ಎಂಬ ಹಂಬಲ ಮತ್ತು ಆಸಕ್ತಿಯಿಂದ ಹಳ್ಳಿಗೆ ಭೇಟಿ ನೀಡಿ ಮಹಿಳಾ ಕೂಲಿ ಕಾರ್ಮಿಕರನ್ನು ಸಂಘಟಿಸಿ ಯೋಜನೆ ಬಗ್ಗೆ ಮಾಹಿತಿ ನೀಡಿ ಹೊಸ ಉದ್ಯೋಗ ಚೀಟಿ ಕೊಡಿಸುವ ಮೂಲಕ ಭಾಳಷ್ಟು ಕುಟುಂಬಗಳಿಗೆ ನರೇಗಾ ಯೋಜನೆಯ ಸೌಲಭ್ಯ ಸಿಗುವಂತೆ ಮಾಡಿದ ರಂಗಮ್ಮ ಶಹಾಪುರ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ರಂಗಮ್ಮಕ್ಕ ಎಂದು ಚಿರಪರಿಚಿತರಾಗಿದ್ದಾರೆ. ಈ ಮಹಿಳೆಯು ನಾಗನಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೈದಾಪುರ ಗ್ರಾಮದಲ್ಲೇ ತನ್ನ ಗ್ರಾಮದಲ್ಲೇ 120 ಜನ ಕೂಲಿ ಕಾರ್ಮಿಕರನ್ನು ಸಂಘಟಿಸಿ ಯೋಜನೆಯಡಿ ಕೂಲಿ ಕೆಲಸ ಕೊಡಿಸುತ್ತಾ ಕಾಯಕ ಬಂಧುವಾಗಿ ಕೆಲಸ ಮಾಡುತ್ತಿರುವ ರಂಗಮ್ಮ ಒಬ್ಬ ಛಲಗಾರ್ತಿ ಮಹಿಳೆ. ನರೇಗಾ ಯೋಜನೆಯಡಿ ಕೂಲಿ ಕೆಲಸ ಮಾಡಿ ಪಡೆದ ಕೂಲಿ ಹಣದಿಂದ ಮಕ್ಕಳ ಶಾಲಾ ಶಿಕ್ಷಣ ಹಾಗೂ ಮಕ್ಕಳ ಮದುವೆಗೆ ಖರ್ಚು ಮಾಡಲು ಸಹಾಯವಾಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡರು. ಅವಳ ಸ್ವಂತಿಕೆಯ ಭಾವನೆಯ ಈ ನರೇಗಾ ಯೋಜನೆ ಕುರಿತು ಅವಳ ಸ್ವಂತಿಕೆ ವ್ಯಾಖ್ಯಾನವು ಹೀಗಿದೆ. ಅವಳ ವ್ಯಾಖ್ಯಾನವು ಈ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತು ಅವಳ ಸ್ವಂತಿಕೆಯ ವ್ಯಾಖ್ಯಾನವು ಹೀಗಿದೆ. ನಾನು ಸೈದಾಪುರ ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆದಾಗ 6 ವರ್ಷ ಕೂಲಿ ಕೆಲಸ ಮಾಡೀನಿ. ಈಗ 5 ವರ್ಷ ಆಯಿತು ಕಾಯಕ ಬಂಧು ಅಂತ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಗಂಡ ಸತ್ತು 7 ವರ್ಷ ಆಯಿತು. ಇದಕ್ಕೂ ಮೊದಲು ನಾನು ಊರಾಗ ಹೊಲ ಮನೆ ಕೆಲಸ ಮಾಡ್ತಾ ಅದರಲ್ಲಿ ಬರೋ ರೊಕ್ಕದಾಗ ನಾನು ನನ್ನ ಮಕ್ಕಳು ಜೀವನ ಮಾಡ್ತಾ ಇದ್ವಿ. ನಾನು ನರೇಗಾ ಯೋಜನೆದಾಗ ಕೆಲಸ ಮಾಡುವುದರಿಂದ ಬರುವ ರೊಕ್ಕ ಸಹಾಯ ಆಗ್ಯದರಿ. ನರೇಗಾ ಯೋಜನೆದಾಗ ಕೊಡುವ ಕೂಲಿ ರೊಕ್ಕ ಬಡವರಿಗೆ ಮಹಿಳೆಯರಿಗೆ ಭಾಳ ಉಪಕಾರ ಮಾಡ್ಯಾದರಿ ಎಂದು ಈ ನರೇಗಾ ಕುರಿತಿಯನ್ನು ಈ ನರೇಗಾ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ತನ್ನ ಮನಸಾರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಇಂಥ ಪುರುಷರ ಅನೇಕ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವವರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ, ಅಸಂಘಟಿತ ವಲಯದಲ್ಲಿ ದುಡಿಯುವ ರೈತಾಪಿಗಳಿಗೆ, ಸಣ್ಣ ನೀರಾವರಿಯನ್ನು ಅಪ್ಪಿಕೊಂಡಿರುವಂಥ ಸಣ್ಣ ಕೃಷಿ ಕಾರ್ಮಿಕರಿಗೆ, ರೈತಾಪಿಗಳಿಗೆ, ಜನಗಳಿಗೆ, ಭೂಮಿ ಇಲ್ಲದ ಕೂಲಿಯನ್ನೇ ನೆಚ್ಚಿಕೊಂಡು ಬೇರೆ ಬೇರೆ ನಗರ ಪಟ್ಟಣಗಳಿಗೆ ಮಹಾರಾಷ್ಟ್ರ ಮತ್ತು ಮುಂಬೈ ಮತ್ತು ಮಹಾರಾಷ್ಟ್ರ, ಪುಣೆ, ಬೆಂಗಳೂರು ಕಡೆಗೆ ಹೋಗುವ ವಲಸೆಗಾರರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯು ಭಾಳಷ್ಟು ಸದುಪಯೋಗವನ್ನು ಕೊಟ್ಟಿದೆ ಅಂತ ನನಗನ್ನಿಸುತ್ತದೆ. ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾನ್ಯ ಕೇಂದ್ರ ಸರ್ಕಾರವು ಈಗಿರುವ ದಿನಕ್ಕೆ ಕೂಲಿಯನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿ ಕೂಲಿಯನ್ನು ನಮೂದಿಸಬೇಕು. ಒಂದು ದಿನಕ್ಕೆ 600 ರೂಪಾಯಿದಂಗೆ ಸಮಾನ ಕೂಲಿಯನ್ನು ಕೊಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆ ಮತ್ತು ಪುರುಷರ ತಾರತಮ್ಯ ಕೂಲಿ ಮೌಲ್ಯಮಾಪನವನ್ನು ಮಾಡಬಾರದು. ರಾಜ್ಯ ಸರ್ಕಾರವು ಆಯಾ ರಾಜ್ಯ ಸರ್ಕಾರವಾಗಿರಲಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರವು ಈ ನರೇಗಾ ಯೋಜನೆಯಲ್ಲಿ ದುಡಿಯುವವರಿಗೆ ಕೇಂದ್ರ ಸರ್ಕಾರವು ಹೇಗೆ 600 ರೂಪಾಯಿಯನ್ನು ನೀಡಬೇಕು ಎಂಬ ಮನವಿದೆಯೋ ಹಾಗೆ ರಾಜ್ಯ ಸರ್ಕಾರವು ಸಹಿತ ಸಮಾನವಾಗಿ ಪುರುಷ ಮತ್ತು ಮಹಿಳೆಯರಿಗೆ ಭಿನ್ನ ದಿನಗೂಲಿಯನ್ನು ಭಿನ್ನವಾಗಿ ನೋಡದೆ
ಭಿನ್ನವಾಗಿ ಮೌಲ್ಯವನ್ನು ಮಾಡದೆ ಪುರುಷ ಮತ್ತು ಮಹಿಳೆಯರಿಗೆ 200 ರೂಪಾಯಿಯನ್ನು ಸಮಾನ ವೇತನ ರೂಪದಲ್ಲಿ ಅವ್ರಿಗೆ ಕೊಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಮೀಕರಿಸಿಕೊಂಡು ಒಬ್ಬ ವ್ಯಕ್ತಿಗೆ 800 ರೂಪಾಯಿದಂಗ ಮೌಲ್ಯವನ್ನು ನಿಗದಿತ ಮಾಡಿ ಈ ನರೇಗಾ ಯೋಜನೆಯನ್ನು ಸಮರ್ಪಕ ಜಾರಿಯಾಗಿ ತಂದು ದುಡಿಯುವ ವರ್ಗಕ್ಕೆ ಆರ್ಥಿಕ ಬೆಂಬಲವನ್ನು ಕೊಡಬೇಕೆಂದು ಈ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಆಗ್ರಹಿಸುತ್ತೇನೆ. ಜೈ ಭೀಮ್, ಲಾಲ್ ಸಲಾಂ.